Welcome back, students. So today let us try to understand some properties. So first ಒಂದಷ್ಟು ಶುರು ಮಾಡೋಣ ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ತಿಳ್ಕೊಳ್ಳೋಣ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕಿನ್ಸ್ ಅಂಡ್ ಹ್ಯಾಲೋ ಅರಿನ್ಸ್ ಬಗ್ಗೆ ಮಾತನಾಡೋದಾದ್ರೆ ನಾವು ಸಾಮಾನ್ಯವಾಗಿ ಏನು ಮಾತಾಡ್ತೀವಿ ಅಂತಂದ್ರೆ ಅವುಗಳ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ಗಳನ್ನು ಮಾತಾಡ್ತೀವಿ. ಅದರ ನಂತರದಲ್ಲಿ ಕೆಲವು ಕಾಂಪೌಂಡ್ಗಳಿಗೆ ನಾವು ಇಲ್ಲಿ ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಅರಿನ್ಸ್ ಬಗ್ಗೆ ಮಾತಾಡೋದಿಲ್ಲ, ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳ ಬಗ್ಗೆ ಮಾತಾಡುವಾಗ ಅವುಗಳ ಸಾಲಿಬಿಲಿಟಿ ಬಗ್ಗೆ ಮಾತಾಡ್ತೀವಿ. ಸೊ ನಿಮಗೆ ಒಂದಷ್ಟು ಕಾಮನ್ ಇನ್ಫಾರ್ಮೇಶನ್ ಅನ್ನ ನೀವು ಮೊದಲು ತಿಳ್ಕೊಳ್ಳೋದು ಒಳ್ಳೆಯದು. ಯಾವುದೇ ಒಂದು ಸಬ್ಸ್ಟೆನ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪರ್ಟಿಕ್ಯುಲರ್ಲಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಡೆಫಿನೇಷನ್ ನಿಮ್ಗೆ ಗೊತ್ತಿದೆ. ನಾನು ಮಾತಾಡ್ತಿರೋದು ಯಾವುದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ನೋಡೋದಾದ್ರೆ, ದ ನೇಚರ್ ಡಿಪೆಂಡ್ಸ್ ಅಪಾನ್ ಮಾಲಿಕ್ಯುಲಾರ್ ಮಾಸ್. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ಮಾಲಿಕ್ಯುಲಾರ್ ಮಾಸ್ ಹೆಚ್ಚಾದಷ್ಟು ಅದರ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಸೊ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದ ತಕ್ಷಣ ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ಆಗುತ್ತೆ. ಇದು ಕಾಮನ್ ಆಗಿರ್ತಕ್ಕಂಥದ್ದು. ಹಾಗೇನೆ ಆರ್ಗ್ಯಾನಿಕ್ ಕಾಂಪೌಂಡ್ಗಳಲ್ಲಿ ಕೆಲವು ಸಂದರ್ಭದಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಕೂಡ ಆಗುತ್ತೆ. ಸೊ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆದ್ರೆ ಇಟ್ ಇಸ್ ಮೋರ್ ದ್ಯಾನ್ ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದರಿಂದ ಅವುಗಳ ಮಾಲಿಕ್ಯುಲಾರ್ ಮಾಸ್, ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಇವೆರಡು ವಿಷಯಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಇನ್ನೊಂದು ಮೂರನೇ ಪಾಯಿಂಟ್ ಏನಿದೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಡಿಪೆಂಡ್ ಆಗಿರೋದು ಅಂತಂದ್ರೆ ಅವುಗಳ ಬ್ರಾಂಚಿಂಗ್. ಮೋರ್ ದ ಬ್ರಾಂಚಸ್ ಲೆಸ್ ವಿಲ್ ಬಿ ದ ಬಾಯ್ಲಿಂಗ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್. ಸೊ ಈ ಮೂರು ಇನ್ಫಾರ್ಮೇಶನ್ ಗಳನ್ನು ನೀವು ನೆನಪಿಟ್ಟುಕೊಂಡ್ರೆ ಕಾಮನ್ ಆಗಿ ಇವುಗಳನ್ನ ಅಪ್ಲೈ ಮಾಡ್ತಾ ಬರ್ಬೋದು. ಸೊ ನೋಡ್ತಾ ಹೋಗೋಣ. ಸೊ ನಮ್ಮ ಮೊದಲನೇದಾಗಿ ಕ್ಲೋರೈಡ್, ಬ್ರೋಮೈಡ್ ಮತ್ತು ಅಯೋಡೈಡ್, ಇವುಗಳಲ್ಲಿ ಯಾವುದು ಹೆವಿಯರ್ ನಿಮ್ಗೆಲ್ರಿಗೂ ಗೊತ್ತಿದೆ. ಅಯೋಡೈಡ್ ತುಂಬಾ ಹೆವಿಯರ್ ಆಗಿದೆ. ಫ್ಲೋರೈಡ್ಗಳು ಬರುವಂತದ್ದು ಕಡಿಮೆ, ಅಯೋಡೈಡ್ ಅನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಸೊ ಅಯೋಡೈಡ್ ನ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುವುದರಿಂದ ಅವು ಅದನ್ನ ಹೊಂದಿರತಕ್ಕಂಥ ಸಬ್ಸ್ಟಿಟ್ಯೂಯೆಂಟ್ ಆಗಿರ್ತಕ್ಕಂತಹ ಹ್ಯಾಲೋ ಆಲ್ಕೇನ್ಗಳ ಬಾಯ್ಲಿಂಗ್ ಪಾಯಿಂಟ್ ಜನರಲಿ ಜಾಸ್ತಿ ಆಗಿರುತ್ತೆ. ಸೊ ಇದು ಒಂದನೇ ವಿಷಯ. ಅದರ ಆಧಾರದ ಮೇಲೆ ಹೇಳಿದ್ರೆ RF ಅಂದ್ರೆ ಆಲ್ಕೈಲ್ ಫ್ಲೋರೈಡ್ ಹ್ಯಾಸ್ ದ ಲೆಸ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಟು ಆಲ್ಕೈಲ್ ಅಯೋಡೈಡ್. ಸೊ ಈ ರೀತಿಯಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ನಾವು ಅದನ್ನ ಬರೀಬಹುದು. ಅದೇ ರೀತಿಯಲ್ಲಿ ಇದಕ್ಕೆ ಕಾರಣ ನಾನು ಆಲ್ರೆಡಿ ಹೇಳಿದೆ, ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದಕ್ಕೆ ಕಾರಣ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಹೈಡ್ರೋಜನ್ ಬಾಂಡ್ ಕೂಡ ಆಗಿರುತ್ತೆ. ಇನ್ಕ್ರೀಸ್ ದ ಮಾಸ್, ಸೊ ಇನ್ಕ್ರೀಸ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ನೆನ್ಪಿಟ್ಕೊಳ್ಬೇಕಾದ್ದು ಅಂತಂದ್ರೆ, ಐಸೋಮೆರಿಕ್ ಆಗಿದ್ರು ಅಂದ್ರೆ ಸೇಮ್ ಮಾಲಿಕ್ಯುಲಾರ್ ಫಾರ್ಮುಲಾ ಇದ್ರು ಬ್ರಾಂಚಿಂಗ್ ಜಾಸ್ತಿ ಆದ್ರೆ, ಆಲ್ರೆಡಿ ಹೇಳಿದೆ ಅದನ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಬ್ರಾಂಚಿಂಗ್ ಜಾಸ್ತಿ ಆದ್ರೆ ಆಗ ಕೂಡ ಅವುಗಳ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಮೋರ್ ದ ಬ್ರಾಂಚಿಂಗ್, ಲೆಸ್ ವಿಲ್ ಬಿ ದ ಬಾಯ್ಲಿಂಗ್ ಪಾಯಿಂಟ್. ಸೊ ಅದರ ಆಧಾರದ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣಂತೆ. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಇರುವಂತದ್ದು, ಬ್ರಾಂಚಿಂಗ್ ಇಲ್ಲವೇ ಇಲ್ಲ. ಆದ್ರಿಂದ ಇದರ ಬಾಯ್ಲಿಂಗ್ ಪಾಯಿಂಟ್ 375 ಕೆಲ್ವಿನ್ ಇದೆ. ಬ್ರಾಂಚ್ ಒಂದು ಬಂದಿದೆ, ಸೆಕೆಂಡರಿ ಆಗಿರುತ್ತೆ. ಆದ್ರಿಂದ ಸೊ ಬಾಯ್ಲಿಂಗ್ ಪಾಯಿಂಟ್ ನೋಡಿ ಕಡಿಮೆ ಆಯ್ತು, 364. ಇನ್ನು ಮೋರ್ ದ ಬ್ರಾಂಚ್, ಸೊ ಸ್ಟಿಲ್ ಲೆಸ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್. ಸೊ ಈ ರೀತಿನಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಬ್ರಾಂಚ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಂದು ಮಾಲಿಕ್ಯುಲಾರ್ ಮಾಸ್ ಮೇಲೆ, ಎರಡನೇದು ಬ್ರಾಂಚಿಂಗ್ ಮೇಲೆ. ಸೊ ಇಲ್ಲಿ ಹೈಡ್ರೋಜನ್ ಬಾಂಡ್ ನ ಇಂಪಾರ್ಟೆನ್ಸ್ ಇಲ್ಲ. ಯಾಕೆ ಅಂತಂದ್ರೆ ಹೈಡ್ರೋಜನ್ ಜೊತೆಗೆ ಬಾಂಡ್ ಮಾಡ್ಕೊಳ್ತಕ್ಕಂತಹ ಅಫ್ಕೋರ್ಸ್ ಕ್ಲೋರಿನ್ ಇದೆ. ಕ್ಲೋರಿನ್ ಇದ್ದಾಗ ಅದು ಕೆಲವು ಟೈಮಲ್ಲಿ ಸೆನ್ಸಿಗೆ ಬರ್ತದೆ. ಅದು ಬಿಟ್ರೆ ನೈಟ್ರೋಜನ್, ಆಕ್ಸಿಜನ್ಗಳು ಸ್ವಲ್ಪ ಪ್ರಿಡಾಮಿನೆಂಟ್ ಆಗಿರೋದ್ರಿಂದ ಅವುಗಳ ಬಗ್ಗೆ ನಾವು ಆ ಸಂದರ್ಭಗಳಲ್ಲಿ ಮಾತಾಡೋಣ. ಸೊ ಇಟ್ ಈಸ್ ಅಬೌಟ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಲೆಟ್ ಅಸ್ ಪ್ರೊಸೀಡ್ ಟುವರ್ಡ್ಸ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಮಾತಾಡುವಾಗ ನಾವು ಏನನ್ನ ಮಾತಾಡ್ತೀವಿ ಅಂತಂದ್ರೆ, ರಿಯಾಕ್ಷನ್ ವಿತ್ ಹ್ಯಾಲೋ ಆಲ್ಕೇನ್ಸ್ ಗಳನ್ನ, ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ ಅನ್ನ ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅದರಲ್ಲಿರ್ತಕ್ಕಂಥ ರಿಯಾಕ್ಷನ್ಸ್ಗಳು ಏನು ಅನ್ನೋದನ್ನ ಮೊದಲು ನೋಡ್ಕೊಳ್ಳೋಣ. ಸೊ ಈಗಿರ್ತಕ್ಕಂಥ ಕೆಳಗಿರ್ತಕ್ಕಂಥ 3 ಟೈಪ್ ಆಫ್ ರಿಯಾಕ್ಷನ್ಸ್ಗಳಿಗೆ ಅದು ಒಳಗಾಗತ್ತೆ. ಮೊದಲನೇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾವ ಕಾಂಪೌಂಡ್ಗಳಲ್ಲಿ ಕಂಡು ಬರುತ್ತೆ. ಇಫ್ ದ ಕಾಂಪೌಂಡ್ ಈಸ್ ಸ್ಯಾಚುರೇಟೆಡ್ ಕಾಂಪೌಂಡ್, ನಮ್ಮ ಹ್ಯಾಲೋ ಆಲ್ಕೇನ್ ಜನರಲಿ ಸ್ಯಾಚುರೇಟೆಡ್ ಅಂತ ಹೇಳಿ ತಗೊಳ್ಳೋದಾದ್ರೆ ಅದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಳಗಾಗುತ್ತೆ. ಹಾಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಸಿ ಜೊತೆಗೆ ಬಾಂಡ್ ಆಗಿರ್ತಕ್ಕಂಥ ಈ ಹ್ಯಾಲೋಜನ್ ಯಾವಾಗ್ಲೂ ಏನನ್ನ ಪಡ್ಕೊಳ್ಳುತ್ತೆ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಅನ್ನ ಪಡ್ಕೊಳ್ಳುತ್ತೆ. ಆದ್ರಿಂದ ಎಲೆಕ್ಟ್ರಾನ್ಗಳು ಇದರ ಮೇಲೆ ಶಿಫ್ಟ್ ಆಗಿ ಏನಾಗುತ್ತೆ, ಇಟ್ ಬಿಕಮ್ಸ್ ನೆಗೆಟಿವ್, ಅಂದ್ರೆ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಅನ್ನ ರಿಪ್ಲೇಸ್ ಮಾಡುವಂತ ಎಂಟಿಟಿನ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫೈಲ್ ಅಂತೇಳಿ ಕರಿತೀವಿ, ಹೌದಲ್ವಾ. ಸೊ ಅದರಿಂದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಹ್ಯಾಲೋ ಆಲ್ಕೇನ್ ನಲ್ಲಿ ಹ್ಯಾಲೋಜನ್ ಹೊರಟೋಗಿ ಇನ್ನೊಂದು ನ್ಯೂಕ್ಲಿಯೋಫೈಲ್ ಅದರ ಜಾಗವನ್ನು ಆಕ್ಯುಪೈ ಮಾಡುತ್ತೆ. ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇದರ ಬಗ್ಗೆ ಡೀಟೈಲ್ ಆಗಿ ಕಲಿತ್ಕೊಳ್ತೀವಿ, ಇದರ ಮೆಕ್ಯಾನಿಸಮ್ ಕೂಡ ಕಲ್ತ್ಕೊಳ್ತೀವಿ. ಅದರ ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ರಿಯಾಕ್ಷನ್ ಯಾವುದು ಅಂತಂದ್ರೆ ಎಲಿಮಿನೇಷನ್ ರಿಯಾಕ್ಷನ್. ನಿಮ್ಗೆಲ್ರಿಗೂ ಗೊತ್ತಿದೆ, ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಯಾವ್ಯಾವ ರಿಯಾಕ್ಷನ್ ಒಳಗಾಗೋದು ಇವೆರಡೆ.
ಒಂದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇನ್ನೊಂದು ಎಲಿಮಿನೇಷನ್ ರಿಯಾಕ್ಷನ್. ಸೊ ನಮ್ಮ ಹ್ಯಾಲೋ ಆಲ್ಕೇನು ಎಲಿಮಿನೇಷನ್ ರಿಯಾಕ್ಷನ್ಗೆ ಒಳಗಾಗುತ್ತೆ. ಸೊ ದೀಸ್ ಆರ್ ದ ಟು ಇಂಪಾರ್ಟೆಂಟ್. ಹಾಗಾದ್ರೆ ಥರ್ಡ್ ಒನ್ ಯಾವುದು ಅಂತಂದ್ರೆ ಸೊ ರಿಯಾಕ್ಷನ್ ವಿತ್ ಮೆಟಲ್ಸ್. ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಗ್ರಿನಾರ್ಡ್ ರಿಯೇಜೆಂಟ್ ಮತ್ತು ವುಡ್ಸ್ ಫಿಟಿಕ್ಸ್ ರಿಯಾಕ್ಷನ್ಸ್ಗಳು ಅಂತೇಳಿ ಬರುತ್ತೆ. ಸೊ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೆಟಲ್ ಜೊತೆಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಉಂಟಾಗುತ್ತೆ. ಇದನ್ನು ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್ ಅಂತೇಳಿ ಕರಿತೀವಿ. ವಂಡರ್ಫುಲ್ ಆಗಿರ್ತಕ್ಕಂಥ ಪ್ರಾಪರ್ಟೀಸ್ಗಳನ್ನು ಅದು ಹೊಂದಿದೆ. ಅವುಗಳ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಒಂದು ರಿಯೇಜೆಂಟ್ ಅನ್ನು ಉತ್ಪತ್ತಿ ಮಾಡ್ತೀವಿ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಕ್ಲಾಸ್ ಆಫ್ ರಿಯಾಕ್ಷನ್ಸ್ ದಟ್ ವಿ ಆರ್ ಮೆನ್ಷನಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್. ಅರ್ಥ ಆಯ್ತಲ್ವಾ? ಆದರೆ ಈ ರಿಯಾಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಯಾವುದಕ್ಕೆ ಸ್ಟೀರಿಯೋ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನು ಕಲ್ತ್ಕೊಳ್ಳೋಣ. ಸೊ ಸ್ಟೀರಿಯೋ ಕೆಮಿಸ್ಟ್ರಿ ಅಂದ್ರೆ ಏನು ಗೊತ್ತಾಯ್ತಾ? ಕಳೆದ ವರ್ಷ ನಾವು ಮಾತಾಡಿದ್ವಿ, ಐಸೋಮರಿಸಮ್ ಬಗ್ಗೆ ಮಾತಾಡಿದ್ವಿ, ನೆನಪಿದೆಯಾ? ಐಸೋಮೆರಿಸಮ್ ನಲ್ಲಿ 2 ರೀತಿಯ ಐಸೋಮೆರಿಸಮ್ ಬರುತ್ತೆ. ಒಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್, ಮತ್ತೊಂದು ಸ್ಟೀರಿಯೋ ಐಸೋಮೆರಿಸಮ್. ಸೊ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತಂದ್ರೆ ಮಾಲಿಕ್ಯೂಲ್ಗಳ ಸ್ಟ್ರಕ್ಚರ್ ನಲ್ಲೇ ಬದಲಾವಣೆ ಆಗುವಂಥದ್ದು. ಬ್ರಾಂಚಿಂಗ್ ಆದ್ರೆ, ಅದನ್ನ ಪೇರೆಂಟ್ ಚೈನ್ ಚೇಂಜ್ ಆದ್ರೆ, ಅಥವಾ ಫಂಕ್ಷನಲ್ ಗ್ರೂಪೇ ಚೇಂಜ್ ಆದ್ರೆ. ಸೊ ಬ್ರಾಂಚಿಂಗ್ ಚೇಂಜ್ ಆದ್ರೆ ಪೇರೆಂಟ್ ಚೈನ್ ಐಸೋಮೆರಿಸಮ್ ಅನ್ನ ನಾವು ಕರೆದಿದ್ದೀವಿ. ಹಾಗೇನೆ ಪೇರೆಂಟ್ ಚೈನ್ ಅಥವಾ ಪೊಸಿಷನ್ ಚೇಂಜ್ ಆದ್ರೆ ಅದನ್ನ ಪೊಸಿಷನ್ ಐಸೋಮೆರಿಸಮ್ ಅಂತೇಳಿ ಕತ್ಕೊಂಡಿದೀವಿ. ಫಂಕ್ಷನ್ ಗ್ರೂಪೇ ಚೇಂಜ್ ಆದ್ರೆ ಫಂಕ್ಷನಲ್ ಐಸೋಮೆರಿಸಮ್ ಅಂತೇಳಿ ಕತ್ತಿದೀವಿ. ಆ ಫಂಕ್ಷನ್ ಗ್ರೂಪ್ ಪೊಸಿಷನ್ ಆಚೆ ಬದಿ ಈಚೆ ಬದಿ ಆದ್ರೆ ಮೆಟಾಮೆರಿಸಮ್ ಅಂತ ಹೇಳಿ ಕತ್ತಿದ್ವಿ. ಈ ರೀತಿ ಡಿಫರೆಂಟ್ ಆಗಿರ್ತಕ್ಕಂತಹ ಸ್ಟ್ರಕ್ಚರಲ್ ಐಸೋಮರ್ಸ್ ಅನ್ನ ನೋಡಿದ್ವಿ. ಅದರ ನಂತರದಲ್ಲಿ ಸ್ಟೀರಿಯೋ ಐಸೋಮರ್ಸ್ ಒಂದು ಮಾತ್ರ ನೋಡಿದ್ವಿ. ಏನಪ್ಪ ಸ್ಟೀರಿಯೋ ಐಸೋಮರ್ಸ್ ಅಂದ್ರೆ? ಸೊ ಸ್ಟೀರಿಯೋ ಐಸೋಮರ್ಸ್ ಅಂದ್ರೆ ಒಂದು ಕಾರ್ಬನ್ಗೆ ಅಥವಾ ಕಾರ್ಬನ್ ಚೈನಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಫಂಕ್ಷನ್ ಗ್ರೂಪ್ ಅಥವಾ ಗ್ರೂಪ್ ಆಫ್ ಆಟಮ್ಸ್, ಅವುಗಳ ಪೊಸಿಷನ್. ಸೊ ಇವುಗಳನ್ನ ನಾವು ಕಾನ್ಫಿಗರೇಷನ್ ಅಂತ ಕರಿತೀವಿ. ಇದೇ ಕಾಂಪೌಂಡ್ ಇಲ್ಲಿ ಅಂಟ್ಕೊಂಡಿದೆ, ಇದಕ್ಕೇನೆ ಹೀಗೆ ಅಂಟ್ಕೊಳ್ಳೋ ಬದಲು ಹೀಗೆ ಅಂಟ್ಕೊಂಡ್ರೆ ಅದನ್ನ ಬೇರೆದೇ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸ್ಟ್ರಕ್ಚರ್ ಸೇಮ್. ಉದಾಹರಣೆಗೆ ಈಗ ನನ್ನ ದೇಹಕ್ಕೆ ಕೈ ಅಂಟ್ಕೊಂಡಿದೆ. ಸೊ ಕೈ ಅಂಟ್ಕೊಂಡಿರೋವಂಥದ್ದು ಸ್ಟ್ರಕ್ಚರ್. ಸೊ ಕೈನ ಪೊಸಿಷನ್ ಹೀಗಿದ್ರೆ ಒಂದು ಕಾನ್ಫಿಗರೇಷನ್ ಅಂತ ಕರಿತೀವಿ. ಕೈ ಹೀಗೆ ಕೆಳಗಡೆ ಬಂದ್ರೆ ಇನ್ನೊಂದು ಕಾನ್ಫಿಗರೇಷನ್ ಅಂತ ಹೇಳಿ ಕರಿತೀವಿ. ಸೊ ಕಾನ್ಫಿಗರೇಷನ್ ಮೀನ್ಸ್ 3 dimensional ಅರೇಂಜ್ಮೆಂಟ್ ಆಫ್ ದ ಗ್ರೂಪ್ ವಿಚ್ ಈಸ್ ಲಿಂಕ್ಡ್ ಟು ದ ಕಾರ್ಬನ್ ಇಸ್ ಕಾಲ್ಡ್ ಆಸ್ ಕಾನ್ಫಿಗರೇಷನ್. 3 dimensional ಅರೇಂಜ್ಮೆಂಟ್ ಅಂತೇಳಿ ಕರಿತೀವಿ. ಈ ರೀತಿಯ 3 dimensional ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಐಸೋಮರ್ಸ್ಗಳು ಬರುತ್ತೆ. ಅವುಗಳನ್ನ ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಆ ಸ್ಟೀರಿಯೋ ಐಸೋಮರ್ಸ್ ಅಲ್ಲಿ 2 ಐಸೋಮರ್ಸ್ಗಳು ಬರುತ್ತೆ. ಒಂದು ಬಂದ್ಬಿಟ್ಟು ಜಿಯೋಮೆಟ್ರಿಕಲ್ ಐಸೋಮೆರಿಸಮ್. ಕಳೆದ ವರ್ಷವೇ ಕಲ್ತ್ಕೊಂಡಿದ್ದೀರಾ, ಸಿಸ್ ಮತ್ತು ಟ್ರಾನ್ಸ್ ಅಂತ ನೆನಪಿದ್ಯಾ? ರೆಸ್ಟ್ರಿಕ್ಟೆಡ್ ರೊಟೇಷನ್, ಡಬಲ್ ಬಾಂಡ್ ಇದ್ದಾಗ ಇಲ್ಲಿ ಕಾರ್ಬನ್ಗೆ ಅಂಟ್ಕೊಂಡಿರ್ತಕ್ಕಂಥದ್ದು ಮೇಲಿದ್ದಿದ್ರೆ ಅದು ಕೆಳಗೆ ಬರಬೇಕು ಅಂತಂದ್ರೆ ಬಾಂಡ್ ಅನ್ನ ಬ್ರೇಕ್ ಮಾಡೇ ಬರಬೇಕು. ಸೊ ಯು ಹ್ಯಾವ್ ಟು ಬ್ರೇಕ್ ದ ಬಾಂಡ್. ಸೊ ಆದ್ರಿಂದ ಸಚ್ ಐಸೋಮರ್ಸ್ ಆರ್ ಕಾಲ್ಡ್ ಆಸ್ ಜಿಯೋಮೆಟ್ರಿಕಲ್ ಐಸೋಮರ್ಸ್. ರಿಸ್ಟ್ರಿಕ್ಟೆಡ್ ರೊಟೇಷನ್ ಇರುವಂತಹ ಕಾಂಪೌಂಡ್ಗಳಲ್ಲಿ ಅಬ್ಸರ್ವ್ ಮಾಡುವಂತಹ ಒಂದು ಕಾನ್ಫಿಗರೇಷನ್ ಬೇರೆ ಬೇರೆ ಇದ್ರೆ ಅವುಗಳನ್ನ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ನಲ್ಲಿ ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಹೇಳಿ ಕರಿತೀವಿ. ಅವುಗಳಲ್ಲಿ 2 ರೀತಿಯದ್ದು ಬರುತ್ತೆ. ಒಂದು 2 ಸಿಮಿಲರ್ ಗ್ರೂಪ್ಗಳ ಮೇಲಿದ್ರೆ ಅದನ್ನ ಸಿಸ್ ಅಂತ ಹೇಳಿ ಕರಿತೀವಿ. ಆಪೋಸಿಟ್ ಸೈಡ್ ಅಲ್ಲಿ ಇದ್ರೆ ಅದನ್ನ ಟ್ರಾನ್ಸ್ ಅಂತ ಹೇಳಿ ಕರಿತೀವಿ. ಅದನ್ನ ಕ್ಲಾಸ್ ನಲ್ಲಿ ಕಲ್ತ್ಕೊಂಡಿದ್ದೀರಾ, ಹೌದಲ್ವಾ? ಸೊ ಇದು ಒಂದು. ಇನ್ನೊಂದು ಸ್ಟೀರಿಯೋ ಐಸೋಮರ್ಸ್ ಇದೆ, ಅದನ್ನ ನಾವು ಗಮನಿಸ್ತೀವಿ. ಅದು ಅಂದ್ರೆ ಆಪ್ಟಿಕಲ್ ಐಸೋಮೆರಿಸಮ್. ವಾಟ್ ಇಸ್ ದಿಸ್ ಆಪ್ಟಿಕಲ್ ಐಸೋಮೆರಿಸಮ್? ಹಾಗಂದ್ರೆ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ನಾವು ಮುಂದಿನ ರಿಯಾಕ್ಷನ್ಸ್ಗಳಿಗೆ ಹೋಗೋಣಂತೆ. ಸೊ ಒಂದಷ್ಟು ಸ್ಟೀರಿಯೋ ಕೆಮಿಕಲ್ಸ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಟರ್ಮ್ಸ್ ಗಳನ್ನು ತಿಳ್ಕೊಳ್ಳೋಣ. ಅದಕ್ಕೆ ನಾವು ತಿಳ್ಕೊಳ್ಬೇಕಾದ್ದು ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ಒಂದು ಪ್ಲೇನ್ ಪೋಲರೈಸ್ಡ್ ಲೈಟ್. ವಾಟ್ ಇಸ್ ದಟ್ ಲೈಟ್? ಸೊ ನಮ್ಗೆಲ್ರಿಗೂ ಲೈಟ್ ಅಂದ್ರೆ ಗೊತ್ತಿದೆ. ಸೊ ಲೈಟ್ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸೂರ್ಯನಿಂದ ಅಥವಾ ಯಾವುದೇ ಒಂದು ಸೋರ್ಸ್ ಇಂದ ಬರ್ತಕ್ಕಂಥ ಲೈಟ್ ಇದೆಯಲ್ಲ, ಅದರಲ್ಲಿ ಒಂದು ಕಿರಣ ಹೊರಟು ಬಂದ್ರೆ ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಗಳಿರುತ್ತೆ, ವೇವ್ಸ್ ಗಳಿರುತ್ತೆ, ಹೌದಲ್ವಾ? ಈ ವೇವ್ಸ್ ಗಳು ಎಂತ ವೇವ್ಸ್ಗಳು? ಟ್ರಾನ್ಸ್ವರ್ಸ್ ವೇವ್ಸ್, ಮೇಲೆ ಕೆಳಗೆ ವೈಬ್ರೇಟ್ ಆಗ್ತಕ್ಕಂಥ ವೇವ್ಸ್. ಈ ವೇವ್ಸ್ ಗಳ ವೈಬ್ರೇಷನ್ ಇದೆಯಲ್ಲ ಅಂದ್ರೆ ಆಸಿಲೇಷನ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ಆಲ್ ಪಾಸಿಬಲ್ ಡೈರೆಕ್ಷನ್. ಅಂದ್ರೆ ಆಲ್ ಪಾಸಿಬಲ್ ಆಂಗಲ್ಸ್, 360 ಡಿಗ್ರಿ ನಲ್ಲಿ ಎಲ್ಲಾ ಆಂಗಲ್ ನಲ್ಲೂ ಆ ಪಾರ್ಟಿಕಲ್ಸ್ ಗಳು ವೈಬ್ರೇಟ್ ಆಗ್ತಾ ಇರುತ್ತೆ. ಹೀಗೊಂದು ಅಂದ್ರೆ ಒಂದೇ ರೊಟೇಟ್ ಆಗೋದಿಲ್ಲ. ಒಂದು ವೇವ್ ಹೀಗೆ ಹೋಗ್ತಾ ಇದ್ರೆ ಇನ್ನೊಂದು ಹೀಗೆ ಹೋಗ್ತಾ ಇರುತ್ತೆ, ಇನ್ನೊಂದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಈ ರೀತಿಯಲ್ಲಿ ಬೇರೆ ಬೇರೆ. ಝೆಡ್ ಆಕ್ಸಿಸ್ ಅಲ್ಲ ಆಗೋದಿಲ್ಲ. ಸೊ ಝೆಡ್ ಆಕ್ಸಿಸ್ ಅನ್ನು ನಾವು ಅಲಾಂಗ್ ದ ಮೂವ್ಮೆಂಟ್ ಅಂತ ಹೇಳಿ ತಗೊಂಡ್ರೆ ಎಕ್ಸ್ ಮತ್ತು ವೈ ಆಕ್ಸಿಸ್ ಎಲ್ಲಾ ಆಂಗಲ್ಗಳಲ್ಲಿ 360 ಆಂಗಲ್ಸ್ ಅಲ್ಲಿ ಅದು ರೊಟೇಷನ್ ಆಗ್ತಾ ಇರುತ್ತೆ. ಅದನ್ನ ನಾವು ಕಾಮನ್ ಲೈಟ್ ಅಂತ ಹೇಳಿ ಕರಿತೀವಿ. ಈ ತರದ ಕಾಮನ್ ಲೈಟ್ ಅನ್ನ ಕೆಲವು ಕ್ವಾರ್ಡ್ಸ್ ಮೆಟೀರಿಯಲ್ಸ್ ಗಳ ಮೂಲಕ ಪಾಸ್ ಮಾಡಿದಾಗ ಹೊರಗಡೆ ಬರುತ್ತಲ್ಲ, ಎಕ್ಸಿಟ್ ಆಗ್ತಕ್ಕಂಥ ಲೈಟ್ ಕೇವಲ ಒಂದೇ ಒಂದು ಪ್ಲೇನ್ ಅಲ್ಲಿ ಇದ್ರೆ ಸಚ್ ಲೈಟ್ಸ್ ಆರ್ ಕಾಲ್ಡ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಈ ಚಿತ್ರ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದ್ರೆ ಈ ರೀತಿನಲ್ಲಿ ಇರುತ್ತೆ. ಇದು ಕಾಮನ್ ಸೋರ್ಸ್. ಸೊ ಈ ಕಾಮನ್ ಸೋರ್ಸ್ ನಲ್ಲಿ ಲೈಟ್ ಈ ರೀತಿನಲ್ಲಿ ನಾರ್ಮಲ್ ಲೈಟ್ ರೊಟೇಷನ್ ಎಲ್ಲ ಆಂಗಲ್ಸ್ ನಲ್ಲಿ ಇರುತ್ತೆ. ಕಾಣಿಸ್ತಾ ಇದೆಯಲ್ವಾ? ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಥವಾ ಇನ್ಯಾವುದೇ ಎಲ್ಲ ಡಿಗ್ರಿ
360 ಡಿಗ್ರಿನಲ್ಲೂ ಕೂಡ ಏನಾಗ್ತಾ ಹೋಗುತ್ತೆ, ವೈಬ್ರೇಷನ್ಸ್ ಆಗ್ತಾ ಇರುತ್ತೆ. ಸೊ ಈ ರೀತಿ ವೈಬ್ರೇಷನ್ ಆಗ್ತಾ ಇರೋದನ್ನ ನಾವೇನ್ ಮಾಡ್ತೀವಿ, ಈ ರೀತಿ ನೋಡಿ, ಈಗ ಎಕ್ಸ್ ಆಕ್ಸಿಸ್ ಬೇರೆ ಬೇರೆ ಡಿಗ್ರಿನಲ್ಲಿ ಆಗ್ತಾ ಇರೋದು, ಇದನ್ನ ಒಂದು ಮೆಟೀರಿಯಲ್ ಮೂಲಕ, ಇದನ್ನ ನಾವು ಪೋಲರೈಸಿಂಗ್ ಮೆಟೀರಿಯಲ್ ಅಂತ ಹೇಳಿ ಕರಿತೀವಿ, ಕ್ವಾರ್ಡ್ಸ್ ಮೆಟೀರಿಯಲ್ಸ್ ಆಗಿರುತ್ತೆ. ಈ ತರದ ಕ್ವಾರ್ಡ್ಸ್ ಮೆಟೀರಿಯಲ್ ಮೂಲಕ ಪಾಸ್ ಮಾಡಿದಾಗ ಉಳಿದಂತ ಎಲ್ಲ ಪ್ಲೇನ್ಗಳು, ಈ ಎಲ್ಲ ವೈಬ್ರೇಷನ್ಸ್ ಗಳು ಇರುತ್ತಲ್ಲ, ಈ ಎಲ್ಲ ವೈಬ್ರೇಷನ್ಸ್ ಗಳು ಇದರಿಂದ ಹೋಲ್ಡ್ ಆಗಲ್ಪಡುತ್ತೆ, ಹಿಡಿಯಲ್ಪಡುತ್ತೆ. ಕೇವಲ ಇದು ಮಾತ್ರ, ಈ ವೈಬ್ರೇಷನ್ ಮಾತ್ರ ಇದ್ರ ಮೂಲಕ ಪಾಸ್ ಆಗುತ್ತೆ. ಅಂದ್ರೆ ಇದನ್ನ ರೊಟೇಟ್ ಮಾಡಿದ್ರೆ ಅದಕ್ಕೆ ತಕ್ಕಂತೆ, ಈಗ ನಾನು ಈ ರೀತಿ ವರ್ಟಿಕಲ್ ಆಗಿ ಇಟ್ಟಿದ್ದೀನಿ, ಅದರಿಂದ ವರ್ಟಿಕಲ್ ಆಗಿರುವಂತ ಒಂದು ಪ್ಲೇನ್ ಆಫ್ ಲೈಟ್ ಮಾತ್ರ ಎಕ್ಸಿಟ್ ಆಗುತ್ತೆ. ಇದನ್ನ ಈ ರೀತಿನಲ್ಲಿ ಹಿಡ್ಕೊಂಡ್ರೆ ಅಂತ ಇಟ್ಕೊಳ್ಳಿ, ಈ ರೀತಿ ಹಿಡ್ಕೊಂಡ್ರೆ ಅವಾಗ ಈ ರೀತಿಯ ಲೈಟ್ ಮಾತ್ರ ಹೊರಗಡೆ ಬರುತ್ತೆ. ಸೊ ಎಕ್ಸಿಟ್ ಆಗುವಂತಹದ್ದನ್ನ, ಅಂದ್ರೆ ಉಳಿದಂತ ಎಲ್ಲಾ ಪ್ಲೇನ್ಗಳನ್ನ ಅದು ಹೋಲ್ಡ್ ಮಾಡುತ್ತೆ, ಒಂದೇ ಒಂದು ಪ್ಲೇನ್ ಅನ್ನ ಮಾತ್ರ ಹೊರಗಡೆ ಬಿಡುತ್ತೆ. ಸಚ್ ರೈಸ್ ಆರ್ ಕಾಲ್ಡ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಹೇಳಿ ಕರಿತೀವಿ. ಓಕೆ, ಇದನ್ನ ಫಿಸಿಕ್ಸ್ ಅಲ್ಲಿ ನೀವು ಕಲ್ತ್ಕೊಂಡಿರ್ತೀರಾ. ನಮ್ಮ ನೇಚರ್ ಕೂಡ ಪ್ಲೇನ್ ಪೋಲರೈಸ್ಡ್ ಲೈಟ್ ಮಾಡುತ್ತೆ. ಹಾಗಾಗಿ ಆಕಾಶ ಇದೆಯಲ್ಲ, ಅದು PPL ತರದಲ್ಲಿ, ಅಂದ್ರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ತರದಲ್ಲಿ ಬಿಹೇವ್ ಮಾಡುತ್ತೆ ಅಂತ ಹೇಳಿ ನೀವು ಫಿಸಿಕ್ಸ್ ಅಲ್ಲಿ ಕಲ್ತ್ಕೊಂಡಿದ್ದೀರಾ. ಓಕೆ, ಈ ರೀತಿಯ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ತಗೊಂಡು ನಮ್ಮಲ್ಲಿ ಇರ್ತಕ್ಕಂಥ ಕಾಂಪೌಂಡ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಕಾಂಪೌಂಡ್ ಅನ್ನ ಸೊಲ್ಯೂಷನ್ಸ್ ಗಳಲ್ಲಿ ಪಾಸ್ ಮಾಡಿದಾಗ ಏನಾಗುತ್ತೆ ಅಂತ ಒಬ್ಬ ಸೈಂಟಿಸ್ಟ್ ಅಬ್ಸರ್ವ್ ಮಾಡ್ತಾ ಬಂದ್ರು. ಸೊ ಈ ರೀತಿಯ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಒಂದು ಸಬ್ಸ್ಟೆನ್ಸ್ ನ ಮೂಲಕ, ಅಂದ್ರೆ ಅಫ್ಕೋರ್ಸ್ ಟ್ರಾನ್ಸ್ಪರೆಂಟ್ ಆಗಿದ್ರೆ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸ್ ಸೊಲ್ಯೂಷನ್ ಮೂಲಕ ಪಾಸ್ ಮಾಡಿದಾಗ ಅದು ಹೇಗೆ ಇನ್ಸಿಡೆಂಟ್ ಆಗುತ್ತೋ ಹಾಗೆ ಹೊರಗಡೆ ಬಂದ್ರೆ ಅದನ್ನ ನಾವು ಆಪ್ಟಿಕಲಿ ಇನ್ಆಕ್ಟಿವ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇಫ್ ದ ಪ್ಲೇನ್ ಈಸ್ ರೊಟೇಟೆಡ್ ಐದರ್ ಟು ರೈಟ್ ಆರ್ ಲೆಫ್ಟ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಆಪ್ಟಿಕಲಿ ಆಕ್ಟಿವ್ ಅಂತೇಳಿ ಕರಿತೀವಿ. ಸೊ ಈ ಆಪ್ಟಿಕಲ್ ಆಕ್ಟಿವಿಟಿಯನ್ನ ಗುರುತಿಸಿದಂತಹ ಸೈಂಟಿಸ್ಟ್ಗಳು ಅವುಗಳನ್ನ ಮೆಷರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಡಿಗ್ರಿ ಅದನ್ನ ರೊಟೇಟ್ ಮಾಡುತ್ತೆ, ನಾನು ಈ ರೀತಿಯಲ್ಲಿ 0 ಡಿಗ್ರಿನಲ್ಲಿ ಕಳಿಸಿದ್ರೆ ಅದು 0 ಇಂದ 1 ಆಯ್ತಾ, +1 ಆಯ್ತಾ, -1 ಆಯ್ತಾ ಅಂತೇಳಿ ಮೆಷರ್ ಮಾಡ್ತಾ ಬಂದ್ರು. ಈ ರೀತಿ ಮೆಷರ್ ಮಾಡೋದಕ್ಕೆ ಒಂದು ಆಪರೇಟಸ್ ಅನ್ನು ಮಾಡಿದ್ರೆ ಅದನ್ನ ನಾವು ಪೊಲಾರಿಮೀಟರ್ ಅಂತೇಳಿ ಕರಿತೀವಿ. ಸೊ ಪೊಲಾರಿಮೀಟರ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಪೊಲಾರಿಮೀಟರ್ ಈ ರೀತಿಯಲ್ಲಿ ಆಪ್ಟಿಕಲ್ ಆಕ್ಟಿವಿಟಿ ಕಾಂಪೌಂಡ್ಗಳ ಪ್ಲೇನ್ ಆಫ್ ರೊಟೇಷನ್ ಅನ್ನ ಮೆಷರ್ ಮಾಡೋದಕ್ಕೆ ಇರುವಂತ ಆಪರೇಟಸ್ ಪೊಲಾರಿಮೀಟರ್ ಅಂತೇಳಿ ಕರಿತೀವಿ. ಅದು ಈ ರೀತಿನಲ್ಲಿ ಇರುತ್ತೆ. ಸೊ ಇದು ಕಾಮನ್ ಲೈಟ್, ಇದು ಆರ್ಡಿನರಿ ಲೈಟ್, ಎಲ್ಲ ವೈಬ್ರೇಷನ್ಸ್ ಗಳಿದೆ, ಇನ್ನೊಮ್ಮೆ ತೋರಿಸಿದೀವಿ. ಇಲ್ಲಿ ಪೋಲರೈಸರ್ ಅಂದ್ರೆ ಕ್ವಾರ್ಡ್ಸ್ ಅಂತ ಮೆಟೀರಿಯಲ್, ಇದು ಕೇವಲ ಒಂದೇ ಒಂದು ಪ್ಲೇನ್ ಅಲ್ಲಿ ಎಕ್ಸಿಟ್ ಮಾಡುತ್ತೆ ಲೈಟ್ ಅನ್ನ. ದಿಸ್ ಇಸ್ ಕಾಲ್ಡ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತೇಳಿ ಕರಿತೀವಿ. ಈ ಪ್ಲೇನ್ ಪೋಲರೈಸ್ಡ್ ಲೈಟ್ ಈ ಸ್ಯಾಂಪಲ್ ಮೂಲಕ, ಸ್ಯಾಂಪಲ್ ಅಂತಂದ್ರೆ ಒಂದು ಬೀಕರ್ ನಲ್ಲಿ ಒಂದು ಸೊಲ್ಯೂಷನ್ ತಗೊಂಡಿದೀವಿ, ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್, ಅದರ ಮೂಲಕ ಪಾಸ್ ಆಗುವಾಗ ನೋಡಿ ಇನ್ಸಿಡೆಂಟ್ ಆಗಿದ್ದು ಈ ಆಂಗಲ್ ಅಲ್ಲಿ, ಹೊರಗಡೆ ಬರುವಾಗ ರೊಟೇಷನ್ ಆಗಿ 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 ಹೊರಗಡೆ ಬರ್ಬೇಕಾದ್ರೆ ಈ ರೀತಿನಲ್ಲಿ ಆಗಿದೆ. ಸೊ ದಿಸ್ ಇಸ್ ದ ರೊಟೇಷನ್. ಹೀಗಿತ್ತು ಅದೇನಾಗಿದೆ, ಹೀಗೆ ಬಂದಿದೆ. ಸೊ ಸಚ್ ರೊಟೇಷನ್ಸ್ ಆರ್ ಕಾಲ್ಡ್ ಆಸ್ ದಟ್ ರೊಟೇಷನ್ ಇಸ್ ಕಾಲ್ಡ್ ಆಸ್ ಆಲ್ಫಾ ಅಂತೇಳಿ ಕರಿತೀವಿ. ಸೊ ನಮ್ಗೇನು ಅದನ್ನೇನು ತುಂಬಾ ಇಂಪಾರ್ಟೆಂಟ್ ಅಲ್ಲ, ತಿಳ್ಕೊಳ್ಳಿ ಹೇಗಿತ್ತು ಹೇಗಾಯ್ತು. ಸೊ ದೇರ್ ಈಸ್ ಎ ಚೇಂಜ್ ಇನ್ ಇಟ್ಸ್ ಡೈರೆಕ್ಷನ್. ಯಾವ ಡೈರೆಕ್ಷನ್? ಪ್ಲೇನ್ ಪೋಲರೈಸ್ಡ್ ಲೈಟ್ ನ ಡೈರೆಕ್ಷನ್ ಚೇಂಜ್ ಆಯ್ತು. ಸಚ್ ರೊಟೇಷನ್ಸ್ ಇಸ್ ಕಾಲ್ಡ್ ಆಸ್ ಅನಲೈಸ್ ಅಂದ್ರೆ ಆಂಗಲ್ ಆಫ್ ರೊಟೇಷನ್ ಅಂತೇಳಿ ಕರಿತೀವಿ. ಅದು ಲೆಫ್ಟಿಗೆ ಆದ್ರೆ ಅದನ್ನ ಲೆವೋ ರೊಟೇಟರಿ ಅಂತೇಳಿ ಕರಿತೀವಿ, ರೈಟಿಗೆ ಆದ್ರೆ ಅದನ್ನ ಡೆಕ್ಸ್ಟ್ರೋ ರೊಟೇಟರಿ ಅಂತೇಳಿ ಕರಿತೀವಿ. ಅಂದ್ರೆ ಈ ಸಬ್ಸ್ಟೆನ್ಸ್ ನ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಈ ಮೆಟೀರಿಯಲ್ ಈ ರೀತಿಯಲ್ಲಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನು ಯಾಕೆ ಲೆಫ್ಟಿಗೆ ರೈಟಿಗೆ ರೊಟೇಟ್ ಮಾಡುತ್ತೆ? ಸೊ ಲೆಫ್ಟಿಗೆ ಅಥವಾ ರೈಟಿಗೆ ರೊಟೇಟ್ ಮಾಡೋದಕ್ಕೆ ಕಾರಣ ಅದರ ಫಿಸಿಕಲ್ ಪ್ರಾಪರ್ಟಿ. ವಾಟ್ ಇಸ್ ದಟ್ ಫಿಸಿಕಲ್ ಪ್ರಾಪರ್ಟಿ? The physical property is called as chirality or symmetry. Asymmetry ಅಂತೇಳಿ ಕರಿತೀವಿ. Chirality or asymmetry. What is that asymmetry? ಸೊ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಅಸಿಮಿಟ್ರಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ. ಕಾಂಪೌಂಡ್ಸ್ ದಟ್ ರೊಟೇಟ್ಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಇಸ್ ಕಾಲ್ಡ್ ಆಸ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್. ಸ್ವಲ್ಪ ಡೆಫಿನೇಷನ್ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ಕೇಳೋದಿಲ್ಲ, ನೀವು ನೆನ್ಪಿಟ್ಕೊಳ್ಬೇಕು. ಯಾವುದು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡುತ್ತೋ ಅದನ್ನ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಅಸಿಮಿಟ್ರಿಕ್ ನೇಚರ್ ಆಫ್ ದ ಕಾಂಪೌಂಡ್. ಅಸಿಮಿಟ್ರಿಕ್ ನೇಚರ್ ಅಂದ್ರೆ ಏನು? ಸಿಮೆಟ್ರಿಕ್ ಅಂದ್ರೆ ಏನಪ್ಪಾ? ಒಂದ್ಸರಿ ಕೇಳಿಸ್ಕೊಳ್ಳಿ. ಒಂದು ಯಾವುದೋ ಒಂದು ಆಕೃತಿ ಇದೆ ಅಂತ ಇಟ್ಕೊಂಡು, ಸೇ ಫಾರ್ ಎಕ್ಸಾಂಪಲ್ ಹೀಗಿದೆ. ಇಫ್ ಇಟ್ ಈಸ್ ಪಾಸಿಬಲ್ ಟು ಇಮ್ಯಾಜಿನ್ ಎ ಪ್ಲೇನ್ ಟು ಬೈಸೆಕ್ಟ್ ಇಟ್ ಟು ಟೂ ಈಕ್ವಲ್ ಆಫ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಸಿಮೆಟ್ರಿಕ್. ಸೊ ಈಗ ಇಲ್ಲಿದೆಯಲ್ಲ, ಇದು ಸಿಮೆಟ್ರಿಕ್ ಇಲ್ಲ. ಅದೇ ಹೀಗಿದೆ ಅಂತ ಇಟ್ಕೊಳ್ಳೋಣ, ಒಂದು ಸರ್ಕಲ್ ಇದೆ. ಸೊ ಸರ್ಕಲ್ ನಲ್ಲಿ ಈ ರೀತಿಯಲ್ಲಿ ಒಂದು ಲೈನ್ ಅನ್ನ ಹೇಳಿದ್ರೆ ಏನಾಗುತ್ತೆ? ಇಟ್ ಈಸ್, ನಾನು ಇಲ್ಲಿ ಸರಿಯಾಗಿ ಪರ್ಫೆಕ್ಟ್ ಆಗಿ ಹೇಳೋದಿಲ್ಲ, ಇಟ್ ಈಸ್ ಡಿವೈಡೆಡ್ ಇಂಟು ಟೂ ಆಫ್ಸ್, ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಸಿಮೆಟ್ರಿಕ್. ಹಾಗೆ ಒಂದು ಟ್ರಯಾಂಗಲ್ ಇದೆ ಅಂತ ಇಟ್ಕೊಳ್ಳೋಣ.
ಸೊ ಟ್ರಯಾಂಗಲ್ ನ ಈ ರೀತಿನಲ್ಲಿ ಬೈಸೆಕ್ಟ್ ಮಾಡಿದ್ರೆ ಇಟ್ ಗಿವ್ಸ್ ಟು ಈಕ್ವಲ್ ಆರ್ಕ್ಸ್, ದೇರ್ಫೋರ್ ಇಟ್ ಈಸ್ ಆಲ್ಸೋ ಸಿಮೆಟ್ರಿಕ್. ಬಟ್ ಇಲ್ಲಿದೆಯಲ್ಲ, ಸರ್ಕಲ್ಗೂ ಮತ್ತು ಟ್ರಯಾಂಗಲ್ಗೂ ಡಿಫರೆನ್ಸ್ ಇದೆ. ಟ್ರಯಾಂಗಲ್ ಹ್ಯಾಸ್ ಓನ್ಲಿ 3 planes of rotation, whereas the circle has 360. ಎಷ್ಟು ಬೇಕಾದ್ರೂ ನೀವು ಪ್ಲೇನ್ ಆಫ್ ಸಿಮೆಟ್ರಿಗಳನ್ನ ನೀವು ಕನ್ಸ್ಟ್ರಕ್ಟ್ ಮಾಡಬಹುದು. ಅರ್ಥ ಆಗ್ತದಲ್ವಾ? ಸೊ ಸಿಮೆಟ್ರಿ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಯಾವುದನ್ನ ನಾವು ಈಕ್ವಲ್ ಆಫ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ, ಬೈಸೆಕ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ, ಅದನ್ನ ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. ಈಗ ನಾನು ಮಾತಾಡ್ತಿರೋದು ಆ ಸಿಮೆಟ್ರಿ ಬಗ್ಗೆ ಅಲ್ಲ, ಅಸಿಮೆಟ್ರಿ. ಮೊದಲು ಹೇಳಿದ್ನಲ್ಲ, ಸೊ ಹೇಗಂದ್ರೆ ಹಾಗೆ ಇದೆ ಅಂತ ಇಟ್ಕೊಳ್ಳಿ. ಈಗ ಏನೋ ಒಂದಿದೆ, ಸೊ ಇದನ್ನ ಹೇಗಿದ್ರೆ ಇದನ್ನ ಏನ್ ಮಾಡಿದ್ರು ಕೂಡ ಈಕ್ವಲ್ ಆಫ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಅಥವಾ ಬೈಸೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸಚ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್ ಆಸ್ ಅಸಿಮೆಟ್ರಿಕ್ ಅಂತೇಳಿ ಕರಿತೀವಿ. ಸೊ ಈ ಆಪ್ಟಿಕಲ್ ಆಕ್ಟಿವಿಟಿಗೆ ಕಾರಣ ಕಾಂಪೌಂಡಿನ ಅಸಿಮೆಟ್ರಿ ಕಾರಣ ಅನ್ನೋದು ಎಕ್ಸ್ಪೆರಿಮೆಂಟ್ ಗಳಿಂದ ಪ್ರೂವ್ ಆಗ್ತಾ ಹೋಯ್ತು. ಹಾಗಾದ್ರೆ ಅವುಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಈಗ ತಾನೇ ಹೇಳಿದೆ ನಾನು, ಈ ಒಂದು ರೊಟೇಷನ್ ಅನ್ನ ಮೆಜರ್ ಮಾಡ್ಲಿಕ್ಕೆ ನಾವು ಪೊಲಾರಿಮೀಟರ್ ನ ಬಳಸ್ತೀವಿ. ಕಳೆದ ಸ್ಲೈಡ್ ಅಲ್ಲಿ ನೋಡಿದೀರಾ. ಈಗ ಅದು ಏನ್ ಮಾಡಬಹುದು ಅಂತಂದ್ರೆ, ಬಲಗಡೆ ತಿರುಗಿಸಿದ್ರೆ ಅದನ್ನ ಡೆಕ್ಸ್ಟ್ರೋ ರೊಟೇಟರಿ ಅಂತ ಕರಿತೀವಿ, ಅದಕ್ಕೆ ಡಿಫಾರ್ಮ್ ಅಂತೇಳಿ ಕರಿತೀವಿ. ಆ ಕಾಂಪೌಂಡ್ ಏನ್ ಮಾಡುತ್ತೆ, ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೈಟಿಗೆ ಬಲಗಡೆಗೆ ತಿರುಗಿಸುತ್ತೆ. ಹಾಗೆ ಲೆವೋ ರೊಟೇಟರಿ ಅಂತ ಹೇಳಿ ಕರಿತೀವಿ, ಅಥವಾ ಎಲ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಯಾವಾಗ ಅಂದ್ರೆ ಇಫ್ ಇಟ್ ರೊಟೇಟ್ಸ್ ಟು ದ ಲೆಫ್ಟ್ ಸೈಡ್. ಸೊ ದೇರ್ಫೋರ್ ಕಾಂಪೌಂಡ್ಸ್ ಏನಾಗಿರ್ಬೋದು, ಒಂದು ಲೆವೋ ರೊಟೇಟರಿ ಆಗಿರುತ್ತೆ, ಇಲ್ಲ ಅಂದ್ರೆ ಡೆಕ್ಸ್ಟ್ರೋ ರೊಟೇಟರಿ ಆಗಿರುತ್ತೆ. ಸೊ ಡಿ ಮತ್ತು ಎಲ್ ಗಳನ್ನ ನಾವು ಆಪ್ಟಿಕಲ್ ಐಸೋಮರ್ಸ್ ಅಂತೇಳಿ ಕರಿತೀವಿ. ಅಂದ್ರೆ ಉದಾಹರಣೆಗೆ 2 ಕಾಂಪೌಂಡ್ ಇದೆ, ಈ 2 ಕಾಂಪೌಂಡ್ಗಳು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ, ಆದ್ರೆ ಒಂದು ಕಾಂಪೌಂಡ್ ಲೆಫ್ಟಿಗೆ ರೊಟೇಟ್ ಮಾಡಿದ್ರೆ ಪ್ಲೇನ್ ಪೋಲರೈಸ್ ಲೈಟ್ ಅನ್ನ, ಅದರದೇ ಇನ್ನೊಂದು ಐಸೋಮರ್ ರೈಟಿಗೆ ರೊಟೇಟ್ ಮಾಡಿದ್ರೆ ಆಗ ಆ 2 ಐಸೋಮರ್ಗಳನ್ನ ನಾವು ಏನಂತ ಕರಿತೀವಿ, ಆಪ್ಟಿಕಲ್ ಐಸೋಮರ್ಸ್ ಅಂತೇಳಿ ಕರಿತೀವಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಒಂದು ಕಾಂಪೌಂಡ್ ಇದೆ, 2 ಕಾಂಪೌಂಡ್ ಇದೆ, ಈ 2 ಕಾಂಪೌಂಡ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್. ಐಸೋಮರ್ಸ್ ಡೆಫಿನೇಷನ್ ಅದೇ ಅಲ್ವಾ, 2 compounds or 2 or more compounds having same molecular formula but different physical property ಅಂತ ಮಾತಾಡ್ತೀವಿ. ಸೊ ಸ್ಟ್ರಕ್ಚರ್ ಚೇಂಜ್ ಇದ್ರೆ ಅದನ್ನ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಹೇಳಿ ಕರಿತೀವಿ. ಅದನ್ನ ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ. ಈಗ ನಾವು ಮಾತಾಡ್ತಿರೋದು ಈ 2 ಕಾಂಪೌಂಡ್ಗಳಿದೆ, ಈ 2 ಕಾಂಪೌಂಡ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, ಆದರೆ ಅವುಗಳ ಫಿಸಿಕಲ್ ಪ್ರಾಪರ್ಟಿ ಚೇಂಜ್. ಯಾವ ಫಿಸಿಕಲ್ ಪ್ರಾಪರ್ಟಿ ಅಂತಂದ್ರೆ ಆಪ್ಟಿಕಲ್ ರೊಟೇಷನ್. ಆಪ್ಟಿಕಲ್ ರೊಟೇಷನ್ ಕೆಲವು ರೈಟಿಗೆ, ಕೆಲವು ಇನ್ನೊಂದು ರೈಟಿಗೆ ರೊಟೇಟ್ ಮಾಡಿದ್ರೆ ಲೆಫ್ಟಿಗೆ, ಅವುಗಳನ್ನ ನಾವು ಕರಿತೀವಿ ಡಿ ಫಾರ್ಮ್ ಅಂಡ್ ಎಲ್ ಫಾರ್ಮ್ ಅಂತೇಳಿ ಕರಿತೀವಿ, ಅಥವಾ ಲೆವೋ ರೊಟೇಟರಿ, ಡೆಕ್ಸ್ಟ್ರೋ ರೊಟೇಟರಿ ಅಂತ ಹೇಳಿ ಕರಿತೀವಿ. ಈ ರೀತಿಯ 2 ಕಾಂಪೌಂಡ್ಗಳನ್ನ ನಾವು ಆಪ್ಟಿಕಲ್ ಐಸೋಮರ್ಸ್ ಅಂತೇಳಿ ಕರಿತೀವಿ. Such compounds are called as, and the phenomena is called as optical isomerism. ಕ್ಲಿಯರ್? ಸೊ ಕಳೆದ ವರ್ಷ ಹೇಳಿದ್ವಿ ನಾವು, ಇನ್ನೊಂದಿದೆ ಆಪ್ಟಿಕಲ್ ಐಸೋಮೆರಿಸಮ್, ಅದನ್ನ ಮುಂದಿನ ವರ್ಷ ಕಲ್ತ್ಕೊಳ್ಳೋಣ ಅಂತ. ಈಗ ಅದಷ್ಟನ್ನು ನಾವು ಡೀಟೈಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಓಕೆ ಅಲ್ಲ, ಅರ್ಥ ಆಯ್ತಲ್ವಾ? ಸೊ ಇದರ ಜೊತೆಗೆ ಇಲ್ಲಿ ಇದಕ್ಕೆ ನಾವು ಆಲ್ರೆಡಿ ಮಾತಾಡಿದೀವಿ, ಅದರ ಅಸಿಮೆಟ್ರಿಕ್ ಕಾರಣ ಅಂತ ಮಾತಾಡಿದ್ವಿ. ಅಂದ್ರೆ ಕಾಂಪೌಂಡ್ ಸಿಮೆಟ್ರಿಕ್ ಆಗಿಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಬೈಸೆಕ್ಟ್ ಇಟ್ ಟು 2 equal ಆಫ್ಸ್ ಅಂತೇಳಿ. ಹಾಗಾದ್ರೆ ನಮ್ಮ ಕಾರ್ಬನ್ ಕಾಂಪೌಂಡ್ ಅಲ್ಲಿ ಕಾರ್ಬನ್ ಏನಾಗಿರುತ್ತೆ ಅಂದ್ರೆ ಟೆಟ್ರಾವೆಲೆಂಟ್ ಆಗಿರುತ್ತೆ. ಈ ಕಾರ್ಬನ್ ಟೆಟ್ರಾವೆಲೆಂಟ್ ಆಗಿದ್ದು ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿನಲ್ಲಿ ಇರೋದ್ರಿಂದ ಅದನ್ನ ಹೇಗೆ ಬೈಸೆಕ್ಟ್ ಮಾಡ್ತಾರೆ ಅಂತಂದ್ರೆ ಕಾರ್ಬನ್ ಕಾರಣ. ಅದಕ್ಕೆ ಆಲ್ರೆಡಿ ಒಂದು ವಿಡಿಯೋ ನೋಡಿದಿರಲ್ಲ ನೀವು. ಸೊ ಅದಕ್ಕೆ ಕಾರಣ 4 ಡಿಫರೆಂಟ್ ಗ್ರೂಪ್ಸ್ ಗಳು ಇದ್ದಾಗ ಅದು ಏನಾಗುತ್ತದೆ, ಅಸಿಮೆಟ್ರಿಕ್ ಆಗುತ್ತದೆ. ಆದ್ರಿಂದ ಆ ಸೆಂಟರ್ ನ ನಾವು ಸ್ಟೀರಿಯೋ ಸೆಂಟರ್ ಅಥವಾ ಕೈರಾಲ್ ಸೆಂಟರ್ ಅಂತೇಳಿ ಕರಿತೀವಿ. ದ ಕಾರ್ಬನ್ ಅಟ್ಯಾಚ್ಡ್ ಟು 4 ಡಿಫರೆಂಟ್ ಸಬ್ಸ್ಟಿಟ್ಯೂಯೆಂಟ್ಸ್. ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 4 ಡಿಫರೆಂಟ್ ಕಾಂಪೌಂಡ್ಸ್ ಗಳಿಗೆ ಅಥವಾ ಸಬ್ಸ್ಟಿಟ್ಯೂಯೆಂಟ್ಸ್ ಗೆ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಅನ್ನ ನಾವು ಸ್ಟೀರಿಯೋ ಸೆಂಟರ್ ಆರ್ ಕೈರಾಲ್ ಸೆಂಟರ್ ಅಂತೇಳಿ ಕರಿತೀವಿ. ಕ್ಲಿಯರ್? ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕಾಂಪೌಂಡ್ಗಳ ಅಸಿಮೆಟ್ರಿಗೆ ಕಾರಣ ಏನು ಮತ್ತೆ ಅದನ್ನ ಹೇಗೆ ಗುರುತಿಸಬಹುದು ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಇರ್ತಕ್ಕಂತಹ ಈ ಕಾಂಪೌಂಡ್ಗಳನ್ನ ಇನ್ನು ಸ್ವಲ್ಪ ಸ್ಟಡಿ ಮಾಡಿದಾಗ ಒಂದಷ್ಟು ವಿಷಯ ಗೊತ್ತಾಯ್ತು. ಈ 2 ಐಸೋಮರ್ಗಳಿದೆಯಲ್ಲ, ಈ 2 ಐಸೋಮರ್ಗಳು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ದು ಕಂಪ್ಲೀಟ್ಲಿ ಡಿಫರೆಂಟ್ ಆಗಿದ್ರೆ ಸಿಂಪ್ಲಿ ಆಪ್ಟಿಕಲ್ ಐಸೋಮರ್ಸ್ ಅಂತೇಳಿ ಕರಿತೀವಿ. ಇವುಗಳು ಕಾಂಪೌಂಡ್ಗಳ ಸ್ಟ್ರಕ್ಚರ್ಗಳು ಸೇಮ್, ಆದ್ರೆ ಅವುಗಳ ಆಪ್ಟಿಕಲ್ ಆಕ್ಟಿವಿಟಿ ಬೇರೆ ಬೇರೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಅವುಗಳನ್ನ ನಾವು ಒಂದರ ಮೇಲೆ ಇನ್ನೊಂದು ಸೂಪರ್ ಇಂಪೋಸ್ ಮಾಡಕ್ಕಾಗಲ್ಲ. ಸೇ ಫಾರ್ ಎಕ್ಸಾಂಪಲ್, ನನ್ನ ಕೈ ಇದೆ, ಈ 2 ಎಡಗೈ ಮತ್ತು ಬಲಗೈಗಳನ್ನ ತಗೊಂಡಾಗ ಇದನ್ನ ಹೀಗೆ ಮಾಡಿದ್ರೆ ನಾವು ಏನ್ ಮಾಡಬಹುದು, ಒಂದರ ಮೇಲೆ ಒಂದು ಸೂಪರ್ ಇಂಪೋಸ್ ಮಾಡಬಹುದು. ಇವೆರಡು ಎಡಗೈ ಮತ್ತು ಬಲಗೈನ ತಗೊಂಡು ಒಂದರ ಮೇಲೆ ಇನ್ನೊಂದನ್ನು ಇಟ್ಟಾಗ ಅದು ಸೂಪರ್ ಇಂಪೋಸ್ ಆಗಲ್ಲ. ಇವುಗಳನ್ನ ಸ್ವಲ್ಪ ಗಮನಿಸಿ. ಇದು ಹೇಗಿದೆ ಅಂತಂದ್ರೆ ಇದರ ಮಿರರ್ ಇಮೇಜ್ ಇದೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ನ ಮಿರರ್ ಇಮೇಜ್ ರೈಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ನ ಮಿರರ್ ಇಮೇಜ್ ಲೆಫ್ಟ್ ಹ್ಯಾಂಡ್ ಆಗಿದೆ. ಆದ್ರಿಂದ ಈ ರೀತಿಯ 2 ಕಾಂಪೌಂಡ್ಗಳನ್ನ
ಒಂದರ ಮೇಲೆ ಒಂದು ಇಟ್ರೆ ಅವು ಸೂಪರ್ ಇಂಪೋಸ್ ಆಗೋದೇ ಇಲ್ಲ. ಸೂಪರ್ ಇಂಪೋಸ್ ಅಂದ್ರೆ ಗೊತ್ತಾಯಿಲ್ಲ, ಕಂಪ್ಲೀಟ್ಲಿ ಮರೆ ಮಾಚುವಂಥದ್ದು ಮೊದಲನೇದು. ಎರಡನೇದು ದೊಡ್ಡದು ಮರೆ ಮಾಚುದು. ಹೀಗಂದ್ರೆ ಅರ್ಥ ಹೀಗೆ ಅನ್ಕೋಬೇಡಿ, ದೊಡ್ಡ ಕೈ ಇಟ್ಟು ಸಣ್ಣ ಕೈ ಹಿಂದ್ಗಡೆ ಇಟ್ಟರೆ ಮರೆ ಆಗುತ್ತೆ, ಆ ರೀತಿನಲ್ಲ ನಾವು ಹೇಳ್ತಿರೋದು. ಎರಡು ಸಮನಾಗಿರ್ತಕ್ಕಂಥ ಕೈಗಳನ್ನ ಒಂದರ ಮೇಲೆ ಒಂದು ಇಟ್ಟಾಗ ಅವುಗಳು ಕಂಪ್ಲೀಟ್ ಆಗಿ ಮರ್ಜ್ ಮಾಡಿದ್ರೆ, ಮರೆ ಮಾಚಿದರೆ ಅವುಗಳನ್ನು ನಾವು ಸೂಪರ್ ಇಂಪೋಸಬಲ್ ಅಂತೇಳಿ ಕರಿತೀವಿ. ಈ ರೀತಿ ನಾನ್ ಸೂಪರ್ ಇಂಪೋಸಬಲ್ ಆಗಿರ್ತಕ್ಕಂಥ ಕಾಂಪೌಂಡ್ಗಳು ಸಾಮಾನ್ಯವಾಗಿ ಏನಾಗಿರುತ್ತೆ, ಬಿಹೇವ್ ಮಾಡುತ್ತೆ ಅಂದ್ರೆ ಆಪ್ಟಿಕಲ್ ಐಸೋಮರ್ಸ್ ಆಗಿರುತ್ತೆ ಅಂತೇಳಿ ಕರೀತಾರೆ. The objects which are non-superimposable on their mirror images are known as chiral. ಖೈರಾಲ್ ಅಂದ್ರೆ ಗೊತ್ತಾಯ್ತಲ್ಲ, ಅಸಿಮೆಟ್ರಿಕ್. ಈ ಪ್ರಾಪರ್ಟಿಯನ್ನ ಖೈರಾಲಿಟಿ ಅಂತೇಳಿ ಕರಿತೀವಿ. ಓಕೆನಾ? ಕೇರ್ಫುಲ್ ಆಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಒಂದು ಕಾರ್ಬನ್ಗೆ 4 ಬೇರೆ ಬೇರೆ ಕಾಂಪೌಂಡ್ಗಳ ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ ಅದು ಆಪ್ಟಿಕಲ್ ಆಕ್ಟಿವಿಟಿ ಆಗಿರುತ್ತೆ. 2 ಕಾಂಪೌಂಡ್ಗಳು ನಾನ್ ಸೂಪರ್ ಇಂಪೋಸಬಲ್ ಆಗಿದ್ರೆ ಅವುಗಳು ಖೈರಾಲಿಟಿಯನ್ನು ಎಕ್ಸಿಬಿಟ್ ಮಾಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಇನ್ನೊಂದು ಅಡಿಷನಲ್ ಸ್ಟೇಟ್ಮೆಂಟ್. ಈ ರೀತಿ ಇದ್ರೆ ಅವುಗಳಿಗೊಂದು ಹೆಸರು ಕೂಡ ಇದೆ, ಅವುಗಳನ್ನ ನೋಡೋಣಂತೆ. ಮೊದಲು ಒಮ್ಮೆ ಇದನ್ನು ನೋಡಿ. ದಿಸ್ ಇಸ್ ಕಾರ್ಬನ್. ಇದಕ್ಕೆ COOH ಗ್ರೂಪ್ ಅನ್ನೋದು, ಆಲ್ಕೈಲ್ ಗ್ರೂಪ್, NH2 ಗ್ರೂಪ್ ಮತ್ತು H, ಇವು 4 ಬೇರೆ ಬೇರೆ ಗ್ರೂಪ್ಗಳಿರೋದ್ರಿಂದ ದಿಸ್ ಕಾರ್ಬನ್ ಬಿಕಮ್ಸ್ ಖೈರಾಲ್. ಸೊ ಖೈರಾಲ್ ಅನ್ನು ನಾವು ಸ್ಟಾರ್ ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಖೈರಾಲ್ ಕಾರ್ಬನ್. ಸೊ ದೇರ್ಫೋರ್ ಇಟ್ ಇಸ್ ಆಪ್ಟಿಕಲಿ ಆಕ್ಟಿವ್. ಇನ್ನೊಂದು ಆಪ್ಟಿಕಲಿ ಆಕ್ಟಿವ್ ಇದೆ, ಇದ್ರ ಮೇಲೆ ಅದು ಸೂಪರ್ ಇಂಪೋಸ್ ಆಗ್ತಿಲ್ಲ. ಬದಲಿಗೆ ಅವೆರಡು ಮಿರರ್ ಇಮೇಜಸ್ ಆಗಿದೆ. ನೋಡಿ, ಇದರ ಮಿರರ್ ಇಮೇಜ್. ಸೊ ಮಿರರ್ ಇಮೇಜಸ್ ಆಗಿದ್ದಾಗ ಅವುಗಳು ಸೂಪರ್ ಇಂಪೋಸಬಲ್ ಆಗಿದ್ರೆ ಅಂತವುಗಳು ಆಪ್ಟಿಕಲ್ ಆಕ್ಟಿವಿಟಿಯನ್ನು ತೋರಿಸುತ್ತೆ. ಅವುಗಳ ಖೈರಾಲಿಟಿ ಇರುತ್ತೆ. ಅಂದ್ರೆ ಸುಲಭವಾಗಿ ಅವುಗಳ ಸ್ಟ್ರಕ್ಚರ್ ಅನ್ನು ನೋಡಿದ ತಕ್ಷಣ ಆಪ್ಟಿಕಲ್ ಐಸೋಮರ್ಸ್ಗಳನ್ನು ಗುರುಸೋದಕ್ಕೆ ಕಾರಣ ಆಗಲಿ, ಒಂದು ಹೆಲ್ಪ್ ಆಗಲಿ ಅಂತೇಳಿ ಈ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದಾರೆ. ಈ ರೀತಿ ಇದ್ದರೆ ಅವುಗಳಿಗೆ ಇನ್ನೊಂದು ಹೆಸರಿದೆ, ಅದನ್ನ ನಾವು ನೆಕ್ಸ್ಟ್ ಇದರ ಸ್ಲೈಡ್ ಅಲ್ಲಿ ನೋಡೋಣ. ಸೊ ದ ಆಬ್ಜೆಕ್ಟ್ಸ್ ವಿಚ್ ಆರ್ ಸೂಪರ್ ಇಂಪೋಸಬಲ್, ಇದಕ್ಕೆ ಇನ್ನೊಂದು ಆಪೋಸಿಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ. ಸೂಪರ್ ಇಂಪೋಸಬಲ್ ಆಗಿದ್ರೆ ಅವುಗಳನ್ನು ಅಖೈರಾಲ್ ಅಂತ ಕರಿತೀವಿ. ಇದು ಆಪೋಸಿಟ್ ವರ್ಡ್. ಓಕೆನಾ? ಸೊ ಈ ತರಹದಲ್ಲಿ ಸೂಪರ್ ಇಂಪೋಸಬಲ್ ಆಗದಿದ್ದರೆ, ನಾನ್ ಸೂಪರ್ ಇಂಪೋಸಬಲ್ ಅಂದ್ರೆ ಒಂದರ ಮೇಲೆ ಒಂದು ಇಂಪೋಸ್ ಆಗದಿದ್ರೆ ಅವುಗಳನ್ನ ನಾವೇನಂತ ಕರಿತೀವಿ, ಅದಕ್ಕೊಂದು ಹೆಸರಿಟ್ಟಿದ್ದಾರೆ, ಅಡಿಷನಲ್ ಹೆಸರನ್ನ ಇಟ್ಟಿದ್ದಾರೆ, ಎನಾನ್ಶಿಯೋಮರ್ಸ್ ಅಂತ ಕರೀತಾರೆ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಈ ಸ್ಟೇಟ್ಮೆಂಟ್ ಅನ್ನ. ಇವೆರಡು ಆಪ್ಟಿಕಲ್ ಐಸೋಮರ್ಸ್ಗಳು, ಅಂದ್ರೆ ಆಪ್ಟಿಕಲ್ ಆಕ್ಟಿವಿಟಿಯನ್ನು ತೋರಿಸುತ್ತೆ, ಜೊತೆಗೆ ಒಂದರ ಮೇಲೆ ಇನ್ನೊಂದು ಸೂಪರ್ ಇಂಪೋಸಬಲ್ ಆಗ್ತಾ ಇಲ್ಲ. ಅಂತಹವುಗಳನ್ನ ಇನ್ನೊಂದು ಎಕ್ಸ್ಟ್ರಾ ಹೆಸರನ್ನ ಇಟ್ಟು ಅವುಗಳ ಆಪ್ಟಿಕಲ್ ಆಕ್ಟಿವಿಟಿಯನ್ನು ಹೊಂದಿರತಕ್ಕಂಥ ಐಸೋಮರ್ಗಳು ಅಂತ ಹೇಳಿ ಕೈ ಬಿಡಬಹುದು. ಸೂಪರ್ ಇಂಪೋಸಬಲ್ ಆಗದಿದ್ದರೆ ಅದಕ್ಕೆ ಇನ್ನೊಂದು ಅಡಿಷನಲ್ ಹೆಸರುಗಳಿದೆ. ಅದನ್ನ ಏನಪ್ಪಾ ಅಂದ್ರೆ ಎನಾನ್ಶಿಯೋಮರ್ಸ್ ಅಂತೇಳಿ ಕರಿತೀವಿ. ಸೊ ನೀವು ತದ್ರೂಪಗಳು ಅಂತ ಹೇಳಿ ಕಲ್ತಿದ್ರಲ್ಲ, ಅದರಲ್ಲಿ ಬೇರೆ ಬೇರೆ ಸಯಾಮಿ ಅವಳಿ, ಈ ತರದಲ್ಲಿ ಬೇರೆ ಬೇರೆ ಅವಳಿ ಹೆಸರುಗಳಿದೆಯಲ್ಲ, ಈ ರೀತಿನಲ್ಲಿ ಅಂದ್ರೆ ಅವಳಿ ಜೋಡಿನೇ, ಆದ್ರೆ ಅವುಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಒಂದು ಇವುಗಳು ನಾನ್ ಸೂಪರ್ ಇಂಪೋಸಬಲ್ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂಥವುಗಳನ್ನ ಎನಾನ್ಶಿಯೋಮರ್ಸ್ ಅಂತೇಳಿ ಕರಿತೇವೆ. ಓಕೆನಾ? ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಸಿಮೆಟ್ರಿಕ್ ಆಗಿರ್ತಕ್ಕಂಥ ಅದರಿಂದ ಆಗುವಂತ ಗುಣಲಕ್ಷಣಗಳನ್ನ ನಾವು ಗಮನಿಸೋದಾದ್ರೆ, ಇದನ್ನ ಒಂದು ಇನ್ನೊಂದು ಕಾಂಪೌಂಡಿನ ಜೊತೆಗೆ ಪರಿವರ್ತನೆ ಆಗುವಾಗ ಇದು ಮುಂದಿನದೊಂದು ರಿಯಾಕ್ಷನ್. ಇದನ್ನ ಮುಂದಿನ ಏನು ರಿಯಾಕ್ಷನ್ ಇದೆಯಲ್ಲ ಅಂತದ್ದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದೆಯಲ್ಲ, ಅಲ್ಲಿ ಬರುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಇನ್ನೊಂದಷ್ಟು 3 ಮಾಹಿತಿಗಳನ್ನ ಹೇಳ್ತಾ ಇದ್ದೀವಿ. ಒಂದು ಇನ್ವರ್ಷನ್ ಅಂತೇಳಿ ಕರಿತೀವಿ, ಅದನ್ನ ಹೇಗೆ ಅಂತ ತೋರಿಸ್ತೀನಿ. ಇನ್ನೊಂದು ರಿಟೆನ್ಷನ್, ಹೇಗಿದೆಯೋ ಹಾಗೆ ಉಳ್ಕೊಳ್ಳೋದು. ಮೂರನೇದು ರೆಸಿಮೈಸೇಷನ್ ಅಂತೇಳಿ ಕರಿತೀವಿ. ಇದು ಯಾವಾಗ ಬರುತ್ತೆ ಅಂತ ಹೇಳ್ತೀರಿ, ಕೇಳಿಸ್ಕೊಳ್ಳಿ. ಒಂದು ಸ್ಟ್ರಕ್ಚರ್ ಹೀಗಿದೆ, ಇದು ನಾನ್ ಇಂಪೋಸಬಲ್, ಈ ರೀತಿಯಲ್ಲಿ ನಾನ್ ಸೂಪರ್ ಇಂಪೋಸಬಲ್. ಇದು ಹೇಗಿದೆಯೋ ಅದಕ್ಕೆ ಆಪೋಸಿಟ್ ಇರೋದ್ರಿಂದ, ಇದು ಹೇಗಿದೆಯೋ ಹಾಗೆ ಉತ್ತರ ಪ್ರಾಡಕ್ಟ್ ಬಂತು ಅಂದ್ರೆ ಅದನ್ನ ರಿಟೆನ್ಷನ್ ಅಂತ ಕರಿತೀವಿ. ಇದು ಹೀಗಿತ್ತು, ಬರುವ ಪ್ರಾಡಕ್ಟ್ ಹೀಗಿದ್ದರೆ ಅದಕ್ಕೆ ಉಲ್ಟಾ ಇದೆ, ಆದ್ರಿಂದ ಇದನ್ನ ಇನ್ವರ್ಷನ್ ಅಂತೇಳಿ ಕರಿತೀವಿ. ಇದು 50%, ಇದು 50% ಇದ್ದು ಅವೆರಡನ್ನ ಒಂದು ಮಿಕ್ಸ್ಚರ್ ನಲ್ಲಿ ಅಂದ್ರೆ ಸೊಲ್ಯೂಷನ್ ಮಾಡಿದಾಗ ಅವುಗಳ ಆಪ್ಟಿಕಲ್ ಆಕ್ಟಿವಿಟಿಯನ್ನು ತೋರಿಸೋದಿಲ್ಲ, ಅಂದ್ರೆ ಝೀರೋ ಆಪ್ಟಿಕಲ್ ಆಕ್ಟಿವಿಟಿಯನ್ನು ತೋರಿಸುತ್ತೆ. ಅಂತಹ ಮಿಕ್ಸ್ಚರ್ಸ್ ಅನ್ನ ನಾವು ರೆಸಿಮೈಸೇಷನ್ ಅಂತೇಳಿ ಕರಿತೀವಿ. ಅವುಗಳನ್ನ ನಾವು ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ.